ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ ರೆಸಾರ್ಟ್ದು. ಪಾರ್ಟ್ 2 1 ವೀಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಜಿಪ್ ಲೈನು ಮತ್ತು ಜಿಪ್ ಸೈಕ್ಲಿಂಗ್ ನಡೀತಾ ಇತ್ತು. ಸೊ ಇಲ್ಲಿಂದ ಗೇಮ್ಸ್ಗಳದ್ದು ಸ್ಟಾರ್ಟ್ ಆಗುತ್ತೆ. ಸೊ ಇದು ನಾವು ಆಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಸೊ ಆ ಒಂದು ಟಿಕೆಟ್ನ ಇವಾಗ ಪರ್ಚೇಸ್ ಮಾಡಬೇಕು. ಇದು ಎಲ್ಲ ಫ್ರೀನೇ ಅನಿಸುತ್ತೆ. ಇಲ್ಲಿ ಟಿಕೆಟ್ನ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಪಾಯಿಂಟ್ಸ್ ಲೆಕ್ಕದಲ್ಲಿ ಟಿಕೆಟ್ಸ್ನ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಹಾಗಾಗಿ ವಿಚಾರಿಸ್ಕೊಳ್ತಾ ಇದ್ವಿ. ನಾವು ಒಂದಷ್ಟು ಚೂಸಿಂಗ್ ಗೇಮ್ಗಳನ್ನ ಆಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ. ಎಷ್ಟು ಬರ್ತಾವನೆ? 2 6 3 3 6 ಚೆನ್ನಾಗಿತ್ತು. ಜಿಪ್ ಲೈನ್ ಆಡಿದ್ದು. ಆ್ಯಂಡ್ ಇವಾಗ ಬೈಕ್ ರೈಡಿಂಗ್ ಹೋಗ್ತಾ ಇದ್ವಿ, ಜೀಪ್ ರೈಡಿಂಗಿಗೆ. ಸೊ ನಾವು ತೊಗೊಂಡಿರೋದೇ 2. ನಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಲ್ಲ. ಸೊ ನಾವು ಅಲ್ಲಿ ಆ ಕಡೆಯಿಂದ ಬಂದಿರೋದ್ರಿಂದ ನಮಗೆ ರಾಮನಗರ ಸೈಡಿಂದ ನಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಮ್ಯಾನೇಜರ್ ಪರಿಚಯ ಇದ್ದಾರೆ. ಶಿಲಾಂಧ್ರ ರೆಸಾರ್ಟ್ ಇದೆಯಲ್ಲ, ಸೊ ನಮ್ಮೂರಲ್ಲೇ ಅಲ್ವಾ ಇರೋದು. ಹಾಗಾಗಿ ಡಿಸ್ಕೌಂಟ್ ಕೊಟ್ಟಿದ್ರು. 20% ಡಿಸ್ಕೌಂಟ್ಸ್ ಇತ್ತು. ಸೊ 2 ಜಿಪ್ ಲೈನು ಮತ್ತು 2 ಜೀಪ್ ರೈಡಿಂಗ್ ತೊಗೊಂಡಿದ್ವಿ. ಸೊ ಈ ಜಿಪ್ ಲೈನ್ ಮುಗೀತು. ಈಗ ಜೀಪ್ ರೈಡಿಂಗ್ ಹೋಗ್ತಾ ಇದ್ವಿ. ಸೊ ಖುಷಿ ಆಗ್ತದೆ. ಸೊ ಚೆನ್ನಾಗಿದೆ ಅಲ್ಲ ಈ ಥರ ಜಿಪ್ ರೈಡಿಂಗ್ದು. ಇದು ಯಾವ ಥರ ಅನ್ನಿಸ್ತಿತ್ತು ಅಂದರೆ, ಎಕ್ಸ್ಲೀಟ್ರ್ ಕೊಡು ಸುಮ್ಮನೆ. ಅದು ಅಲ್ಲಿ ತಿರುಗ್ತೈತಲ್ಲ, ಸುಮ್ಮನೆ ಎಕ್ಸ್ಲೀಟ್ರ್ ಕೊಡು. ನೀನು ಎಳಿಬೇಡ ಅಷ್ಟೇ. ಬಿಡು, ಹಂಗೆ ಹಿಡ್ಕೊ, ಹಂಗೆ ಹಿಡ್ಕೊ ಎಕ್ಸ್ಲೀಟ್ರ್ ಕೊಡು. ಹಂಗೆ ಹಿಡ್ಕೊ, ಸ್ಟ್ರೈಟ್ ಮಾಡಬೇಡ, ಹಂಗೆ ಇಡು. ಆಯ್ತು, ಹಂಗೆ ಸ್ಟ್ರೈಟ್ ಕಡಿ. ರಾಕೆಟ್ ಓಡಿಸ್ತಾರೆ, ರೇಸ್ ಗಾಡಿ ಓಡಿಸೋಕೆ ಹೇಳ್ತಾ ಇದೆಯಾ? ತಿರ್ಗ್ಸು ಬೇಗ. ಕೊಡು, ಅದೇನು ಸ್ಪೀಡಾಗಿ ಹೋಗಲ್ಲ. ಆ ಕಡೆ ಲೆಫ್ಟ್ ಕೊಡಿ, ರೈಟ್ ಫುಲ್ ತಿರ್ಗಿಸ್ತಾ. ಈಗ ಆ್ಯಕ್ಚುಲಿ ನನಗಿಲ್ಲಿ ಅದನ್ನು ಓಡಿಸೋದಕ್ಕೆ ತುಂಬ ಭಯ ಆಗ್ತಿತ್ತು. ಹ್ಯಾಂಡಲ್ ಬೇರೆ ತುಂಬ ಟೈಟಾಗಿರ್ತಿತ್ತು. ಸೊ ಹಾಗಾಗಿ ನನಗದು ಭಯ ಆಗ್ತಿತ್ತು ಓಡಿಸೋದಕ್ಕೇ. ಹಂಗೂ ಅವ್ರು ಹೇಳ್ಕೊಡ್ತಾಯಿದ್ರು ನಿಧಾನಕ್ಕೆ ಹೋಗು, ಏನೂ ಆಗಲ್ಲ ಅಂತ. ಬಟ್ ನನಗೆ ಭಯ, ಎಲ್ಲಿ ದಬಾಕೊಂಡ್ಬಿಡುತ್ತೋ ಅಂತ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಇದನ್ನೆಲ್ಲ. ಸೊ ಹಾಗಾಗಿ ಬೈಕ್ ಆದರೆ ಹೆಂಗಾರು ಓಡಿಸ್ಬಿಡ್ಬೋದು. ಬಟ್ ಇದು ಸೇಮ್ ಅದೇ ಥರ ಇರುತ್ತೆ, ಬಟ್ ಸ್ವಲ್ಪ ವೆಯ್ಟ್ ಇತ್ತಲ್ಲ. ಸೊ ಹಾಗಾಗಿ ಅದನ್ನು ಬೇರೆ ಮೇಂಟೈನ್ ಕೂಡ ಅವ್ರು ಮಾಡಿರಲಿಲ್ಲ ಕರೆಕ್ಟಾಗಿ ಅದನ್ನು. ಸೊ ನಾವಿವಾಗ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಲಂಚ್ ಕಡೆ ಹೋಗ್ತಾ ಇದ್ದೀವಿ. 1 ಗಂಟೆಯಿಂದ 2:30ವರೆಗೂ ಲಂಚ್ ಟೈಮಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ಲಂಚ್ ಒಂದು ಆಲ್ರೆಡಿ 1:15 ಏನೋ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಲಂಚಲ್ಲಿ ಏನೇನಿದೆ ನೋಡಬೇಕು. ವೆಜ್ಜು ನಾನ್ ವೆಜ್ಜು 2 ಇರುತ್ತಾ? ಹಾಂ,
ಎರಡೂ ಇರುತ್ತಂತೆ, ಯಾವ್ದು ಬೇಕಾದ್ರೂ ತಿನ್ಬೋದು. ಸೊ ಈಗ ಫಸ್ಟು ಲಂಚ್ ಹತ್ರ ಹೋಗೋಣ. ಸೊ ಫೈನಲಿ ನಾವು ಲಂಚ್ ಏರಿಯಾ ಹತ್ರ ಬಂದ್ವಿ. ಲಂಚ್ ಏರಿಯಾ ನೋಡ್ತಾ ಇರ್ಬೋದು, ಅದು ದೊಡ್ಡದಾಗಿದೆ, ಬಟ್ ಸಿಟ್ಟಿಂಗ್ ಸ್ಪೇಸ್ ಏನಿದೆ ಅದು ಸ್ವಲ್ಪ ಇದಾಗಿ ಮಾಡಿದ್ದಾರೆ. ಅಂದರೆ ಕುತ್ಕೊಂಡು ಕಂಫರ್ಟಬಲಾಗಿ ಕುತ್ಕೊಂಡು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ, ಆ ಥರ ಸೀಟ್ಸ್ ಮಾಡಿದರು. ಅದರ್ವೈಸ್ ಇಲ್ಲಿ ವೆಜ್ ನಾನ್ ವೆಜ್ ಎರಡು ಸಪ್ರೇಟ್ ಮಾಡಿದರು. ಈ ಸೈಡೆಲ್ಲ ವೆಜ್ ಇತ್ತು, ಆ ಸೈಡೆಲ್ಲ ನಾನ್ ವೆಜ್ ಇತ್ತು. ನಾನ್ ವೆಜ್ಜಲ್ಲಿ 4 ವೆರೈಟಿ ಅಷ್ಟೇ ಮಾಡಿದರು. ಬಿರಿಯಾನಿ, ಚಿಕನ್ ಫ್ರೈ, ಆಮೇಲೆ ಚಿಕನ್ ಮಂಚೂರಿಯನ್ನು ಮತ್ತು ಮೊಟ್ಟೆ ಇಷ್ಟೇ ಇದ್ದಿತ್ತು ನಾನ್ ವೆಜ್ಜಲ್ಲಿ. ವೆಜ್ಜಲ್ಲಿ ಬಂದುಬಿಟ್ಟು ಹಪ್ಪಳ ಇತ್ತು, ಸಂಡಿಗೆ ಇತ್ತು, ಅನ್ನ ಸಾಂಬಾರು, ಒಂಥರ ಕಾಳು ಪಲ್ಯ ಮಾಡಿದರು, ಆ್ಯಂಡ್ ಪಲಾವು ಮತ್ತು ಕಾಳು ಗೊಜ್ಜು ಥರ ಮಾಡಿದರು, ಆ್ಯಂಡ್ ಇದು ಏನದು ಪನ್ನೀರ್ ಮಸಾಲ, ರೋಟಿ ಮತ್ತು ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಇಟ್ಟಿದ್ರು. ಮತ್ತು ಪಾಸ್ತಾನು ಕೂಡ ಇತ್ತು ಅಲ್ಲಿ. ಸೊ ನನಗೆ ಯಾವ್ದು ಬೇಕೋ ಅದನ್ನು ನಾವೇ ಬಡಿಸ್ಕೊಳ್ಳೋದಲ್ವ, ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾವು ಬಡಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ. ಇಷ್ಟು ಹಾಕ್ಕೊಂಡಿದ್ದೀನಿ. ವೆಜ್ಜಲ್ಲಿ ರೋಟಿ ಮತ್ತು ಪನ್ನೀರ್ ಗ್ರೇವಿ ಮತ್ತು 1-2 ಪೀಸ್ ಗೋಬಿ ಹಾಕ್ಕೊಂಡಿದ್ದೆ. ಅದು ಬಿಟ್ಟರೆ ನಾನು ಚಿಕನ್ ಮಂಚೂರಿಯನ್ ಹಾಕ್ಕೊಂಡಿದ್ದೀನಿ, 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಇನ್ನು ಬಿರಿಯಾನಿ ಇದೆ ಆ್ಯಂಡ್ ಚಿಕನ್ ಫ್ರೈ ಏನೋ ಒಂದಿದೆ. ಬಟ್ ಇವಾಗ ಇದಿಷ್ಟು ಖಾಲಿ ಮಾಡಿಬಿಟ್ಟು ಆಮೇಲೆ ಬಾರಿಸ್ಬೇಕು. ಇದು ಅಷ್ಟು ಅವ್ರು ಹಾಕ್ಕೊಂಡಿದ್ದಾರೆ. ಸೊ ಇದಿಷ್ಟು ನನ್ನ ಫುಡ್ಡು. ನನ್ನ ಫೇವ್ರೇಟ್ ಇರೋದೇ ಮೇನ್, ನನಗೆ ಪನ್ನೀರ್ ಅಂದರೆ ಫೇವ್ರೇಟು. ಸೊ ಅದೇ ಇದೆ. ಸೊ ಇದೆಲ್ಲ ಇವಾಗ ಲಂಚ್ ಮಾಡಬೇಕು. ಸೊ ಫೈನಲಿ ಊಟ ಎಲ್ಲ ಮುಗೀತು. ಸ್ವಲ್ಪ ಐಸ್ ಕ್ರೀಮ್ ತಿಂದ್ಬಿಟ್ಟು ನಾನು ಜಿಲೇಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಊಟ ನಾಟ್ ಸೋ ಬ್ಯಾಡ್, ನಾಟ್ ಸೋ ಗುಡ್ ಥರ ಇತ್ತು. ಅಂದರೆ ಅಷ್ಟೊಂದೇನು ಟೇಸ್ಟಿ ಅಂತಲೂ ಇಲ್ಲ, ಅಷ್ಟು ಕೆಟ್ಟದಾಗಂತಲೂ ಏನಿಲ್ಲ, ಚೆನ್ನಾಗಿತ್ತು. ಒಂದೇ ಒಂದು ಜಿಲೇಬಿ ಎತ್ಕೊಂಡು ಬಂದಿದ್ದೀನಿ, ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಒಳಗಡೆ ಕ್ರೌಡ್ ಇದೆ, ಸೊ ಸುಸ್ತಾಗುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಹಾಗೆ ಕೆಲವೊಂದು ರೀಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಹೋಗಿ ಒಂದು ಸರಿ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ತುಂಬ ಚೆನ್ನಾಗಿದೆ ಜಾಗ, ಫೋಟೋಸ್ ವೀಡಿಯೋಸ್ಗಂತೂ ತುಂಬ ಇಷ್ಟ ಆಯಿತು ನಂಗೆ ಆ ಪ್ಲೇಸಸ್ಸು. ಆ್ಯಂಡ್ ಒಂಥರ ಪೀಸ್ಫುಲ್ಲಾಗಿತ್ತು ಜಾಗ ಎಲ್ಲ. ಸೊ ಹಾಗೆ ಕೆಲವೊಂದು ವೀಡಿಯೋಸು, ರೀಲ್ಸು, ಫೋಟೋಸ್ ಎಲ್ಲ ತುಂಬ ತಗೊಂಡಿದ್ದೀನಿ. ಅದರಲ್ಲಿ ಖುಷಿ ಆಗುತ್ತೆ. ಬೇಕಾದ್ರೆ ಫೋಟೋಶೂಟ್ ಮಾಡ್ತಾರೆ, ಆರಾಮಾಗಿ ಬಂದು ಮಾಡಿಸ್ಬೋದು. ಪ್ಲೇಸ್ ಮಾತ್ರ ಸಖತ್ತಾಗಿದೆ ಇಲ್ಲಿ. ನೆಕ್ಸ್ಟ್ ನಾವು ರೈನ್ ಡ್ಯಾನ್ಸ್ ಮಾಡೋ ಹಾಲ್ ಹತ್ರ ಬಂದ್ವಿ. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಂದರೆ ರೆಡಿ ಆಗ್ತಾಯಿದ್ರು. ಇನ್ನು ಮ್ಯೂಸಿಕ್ ಎಲ್ಲ ಪ್ಲೇ ಆಗಿರಲಿಲ್ಲ, ಜಸ್ಟ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ರು, ಚಿಕ್ಕ ಮಕ್ಕಳು, ದೊಡ್ಡವರು, ಪ್ರತಿಯೊಬ್ಬರು. ಲೈಟಿಂಗ್ಸ್ ಹಾಕಿದ್ಮೇಲಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಮಾಡಿದರು, ಬಟ್ ಅದನ್ನು ಹಾಕಿದ್ರೆ ಎಲ್ಲಿ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತೋ ಅನ್ನೋ ಕಾರಣಕ್ಕೆ ನಾನು ಅದನ್ನು ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ರೆಡಿ ಒಂದು ಸರಿ ನಾನು ವೀಡಿಯೋ ಇದನ್ನು ಅಪ್ಲೋಡ್ ಮಾಡಿ ನಾನು ಡಿಲೀಟ್ ಮಾಡಿದ್ದೀನಿ, ಯಾಕೆಂದರೆ ಕಾಪಿರೈಟ್ ಬಂದಿತ್ತು ಒಂದು ಮ್ಯೂಸಿಕ್ಗೆ. ಸೊ ಹಾಗಾಗಿ ಮ್ಯೂಸಿಕ್ ಹಾಕೋದೇ ಬೇಡ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಏನಕ್ಕೆ ಈ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ಅಂತ ಅಂದರೆ, ನಾನು ಫೋನ್ ಚೇಂಜ್ ಮಾಡಿದ್ದೀನಿ. ಸೊ ಫೋನ್ದು ವೀಡಿಯೋ ಕೂಡ ಬರುತ್ತೆ ನೆಕ್ಸ್ಟು. ಸೊ ಹಾಗಾಗಿ ಫೋನ್ ಪ್ರಾಬ್ಲಮ್ ಆಗಿ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕಾಗಿರಲ್ಲ, ಸ್ವಲ್ಪ ಡಿಲೇ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಎಂಥವ್ರು ಕೂಡ ಮ್ಯೂಸಿಕ್ ಗೆದ್ದು ಕುಣಿಬೇಕು ಅನ್ನಿಸ್ತಾಯಿತ್ತು. ಅಂದರೆ ಜೀವನದಲ್ಲಿರೋ ಎಷ್ಟೋ ಕಷ್ಟ ನೋವುಗಳನ್ನ ಮರೆತು ಇಲ್ಲೆಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ರು. ಸೊ ಅದೊಂಥರ ಖುಷಿ ಆಗ್ತಾಯಿತ್ತು. ಸೊ ನಾವು ಕಾಸ್ಟ್ಯೂಮ್ ತಂದಿರಲಿಲ್ಲ ಎಕ್ಸ್ಟ್ರಾ, ಸೊ ಹಾಗಾಗಿ ನಾನು ಜಾಯ್ನ್ ಆಗಲಿಲ್ಲ. ಬಟ್ ಆ ಒಂದು ಐಡಿಯಾ ಏನು ಇರಲಿಲ್ಲ, ಬಟ್ ಅಲ್ಲಿ ನೋಡಿದ್ಮೇಲೆ ನನಗೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಬಟ್ ನಾನು ಎಕ್ಸ್ಟ್ರಾ ಕಾಸ್ಟ್ಯೂಮ್ ತಂದಿರಲಿವಲ್ಲ, ಸೊ ಅದನ್ನೇ ನೋಡ್ತಾ ಎಂಜಾಯ್ ಮಾಡ್ಕೊಂಡಿದ್ದೆ. ಆ 1 ಅವರ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ ಡ್ಯಾನ್ಸ್ ಎಲ್ಲ ನೋಡ್ತಾ ನಮ್ಮನ್ನು ನಾವು ಮರೆತು ಕೂತಿದ್ವಿ, ಅಷ್ಟು ಎಂಜಾಯ್ ಮಾಡಿದ್ವಿ. ಆ ಟೈಮಲ್ಲಿ ಯಾವುದೇ ಥರ ಯೋಚನೆಗಳು ಬರೋಲ್ಲ ತಲೆಯಲ್ಲಿ, ಆ ಒಂದು ಖುಷಿ ಮೂಮೆಂಟ್ ಅಷ್ಟೇ. ನೋಡ್ತಾ ಇರ್ಬೋದು, ಸುತ್ತಲೂ ನಿಂತಿರೋರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ, ಆ ಥರ ಮ್ಯೂಸಿಕ್ ಸೌಂಡ್ ಇತ್ತು ಅಲ್ಲಿ. ಸೊ ಒಂದು ಬೇಜಾರೇನಪ್ಪ ಅಂದರೆ ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ರು, ಬಟ್ ಅದನ್ನು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಕಾಪಿರೈಟ್ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ರೈನ್ ಡ್ಯಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನೇನು 4:30 ಆಗ್ತಿದೆ. ಈಗ ಕಾಫಿ ಸ್ನ್ಯಾಕ್ಸ್ ಟೈಮು. ಸೊ ಕಾಫಿ ಕುಡ್ಕೊಂಡು ನಾವಿಲ್ಲಿಂದ ಹೊರಡ್ತೀವಿ, ಮುಗೀತು. ತುಂಬಾ ಖುಷಿ ಆಯಿತು. ಇವತ್ತೊಂಥರ ಟೈಮ್ ಸ್ಪೆಂಡ್ ಮಾಡಿದ್ದು, ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ನಾವು ಕಾಸ್ಟ್ಯೂಮ್ ತಂದಿರಲಿಲ್ಲ ಎಕ್ಸ್ಟ್ರಾ. ನಂಗೆ ತುಂಬ ಖುಷಿ ಆಯಿತು ಆ ಡ್ಯಾನ್ಸು, ಆ ರೈನು ಎಲ್ಲ. ಬಟ್ ಹಾಗಾಗಿ ಕುತ್ಕೊಂಡು ಎಂಜಾಯ್ ಮಾಡಿದ್ವಿ ನೋಡಿಕೊಂಡು ಅಷ್ಟೇ. ಸೊ ಇವಾಗ ಕಾಫಿ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡ್ತೀವಿ ಇಲ್ಲಿಂದ. ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಶಾರ್ಟ್ಸಲ್ಲಿ ಹಾಕ್ತಾಯಿರ್ತೀವಿ ವೀಡಿಯೋಸ್ ಎಲ್ಲ. ಸೊ ಅದೇ ಜಾಸ್ತಿ ಮೇನ್ ಇಲ್ಲಿ. ಫೋಟೋಶೂಟಿಗೆ ಚೆನ್ನಾಗಿದೆ ಜಾಗ, ಇದು ತುಂಬ ಇಷ್ಟ ಆಯಿತು. ಸೊ ಫೋಟೋಸ್ಗೆ, ವೀಡಿಯೋಸ್ಗೆ, ಶಾರ್ಟ್ ವೀಡಿಯೋಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು.
ಅದೊಂದಕ್ಕೆ ಹಾಕಿಸ್ತಾ ಇಲ್ಲ ಬೇಕಾ ಇನ್ನ ಬಾ 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 ಸರ್ ಒಂದು ಕಡೆ ಕುತ್ಕೊಳ್ಳೋಣ ಸ್ಪೇಸೇ ಇಲ್ಲ ಸೊ ಇವಾಗ ಮನೆಗೆ ಹೊರಟ್ವಿ, ಎಲ್ಲ ಮುಗೀತು. ಸ್ನ್ಯಾಕ್ಸು ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ವಿ. ಮಳೆ ಹನಿ ಆಗ್ತಾಯಿತ್ತು, ಜೋರಾಗಿ ಉಯ್ದು ನಿಂತಿದೆ. ಬಟ್ ನಾವು ಹೊರಡೋ ಟೈಮಲ್ಲಿ ಹನಿ ಆಗ್ತಾಯಿತ್ತು. ಸೊ ನಾನು ವಾಯ್ಸ್ ಓವರ್ ಮಾತಾಡ್ತಾ ಇದ್ದೆ ಅಲ್ಲಿ. ಬಟ್ ಅದೇನಾಯಿತು, ರೆಕಾರ್ಡೇ ಆಗಿರಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.